ಬದುಕಿನಲ್ಲಿ ನಿಮ್ಮ ಪಿಕ್ ಪಾಕೆಟ್ ಮಾಡಿ ನಿಮ್ಮ ಆರ್ಥಿಕವಾಗಿ ನಾವು ತೊಂದರೆ ಮಾಡಕ್ಕಲ್ಲ. ಇವತ್ತು ರೈತ, ಅವನಿಗೆ ಸಂಬಳ ಇಲ್ಲ, ಅವನಿಗೆ ಪ್ರಮೋಷನ್ ಇಲ್ಲ, ಅವನಿಗೆ ಪೆನ್ಷನ್ ಇಲ್ಲ, ಅವನಿಗೆ ರಿಟೈರ್ಮೆಂಟ್ ಇಲ್ಲ, ಅವನಿಗೆ ಲಂಚ ಇಲ್ಲ. ಈ ರೈತರು ಬದುಕಿಸ್ಬೇಕು. ಇವತ್ತು ಈ ನೀರಾವರಿ ಯೋಜನೆ ಬಗ್ಗೆ ಈಗಾಗಲೇ ನನ್ನ ಮಿತ್ರ ಮಾತಾಡಿದ್ರು, ಬಹಳ ಮಾತಾಡಿದ್ರು. ಈಗ ನಾವು ಈಗಾಗಲೇ ಸುಮಾರು ಅನೇಕ ಯೋಜನೆಗಳನ್ನ ಬಾಳಂಬೀಡು ಹಾಗೂ ಇತರೆ 72 ಗ್ರಾಮ 136 ಕೆರೆ ತುಂಬಿಸುವಂತ ಕಾರ್ಯಕ್ರಮವನ್ನು ಈಗಾಗಲೇ ತೆಗೆದುಕೊಂಡಿದ್ದೇವೆ. 535 ಕೋಟಿ ರೂಪಾಯಿದು ಒಂದು ಕೆಲಸ, ಇನ್ನೊಂದು 445 ಕೋಟಿ ರೂಪಾಯಿದು ಈಗ ಆನ್ಗೋಯಿಂಗ್ ವರ್ಕ್ಸ್ ನಡೀತಾ ಇದೆ. ಮೊನ್ನೆ ತಾನೇ ನಮ್ಮ ಶಾಸಕರು, ನಿಮ್ಮ ಶಾಸಕರು ಒಂದು ಒತ್ತಡವನ್ನು ಮಾಡಿ 25ನೇ ತಾರೀಕು ನಡೆದಂತ ಬೋರ್ಡ್ ಮೀಟಿಂಗ್ ಅಲ್ಲಿ ಇದನ್ನ 665 ಕೋಟಿ ರೂಪಾಯಿ ವೆಚ್ಚದ ಒಂದು ಯೋಜನೆಯನ್ನ ಇವತ್ತು ಈ ಜಿಲ್ಲೆಯಲ್ಲಿ ಇವತ್ತು ಅದನ್ನ ಈಗಾಗಲೇ ಮುಂಜೂರಾತಿಯನ್ನ ನಾವು ಮಾಡಿದ್ದೇವೆ. ಈ ಒಂದು ಬೆಳಬೆಳ್ಳಿ ಟ್ಯಾಂಕ್ ಫಿಲ್ಲಿಂಗ್ ಸ್ಕೀಮ್ 418 ಕೋಟಿ ರೂಪಾಯಿ ಈಗ ಪ್ರಾರಂಭ ಆಗ್ತಾ ಇರೋದು. ಹಿರೇಕುಂಡಿ ಟ್ಯಾಂಕ್ ಫಿಲ್ಲಿಂಗ್ 116 ಕೋಟಿ ರೂಪಾಯಿ. ಹೀಗೆ ಇದಲ್ಲದೆ ಇನ್ನೊಂದು ಪ್ರಸ್ತಾವನೆ ಮಾಡಿದ್ರು, ವರ್ಧಾ ಬೇಡ್ತಿ ರಿವರ್ ಜಾಯ್ನಿಂಗ್ ಸ್ಕೀಮ್ ಬಗ್ಗೆ, ನದಿ ಜೋಡಣೆ ಯೋಜನೆ ಬಗ್ಗೆ. ಆಮೇಲೆ ನ್ಯಾಷನಲ್ ರಿವರ್ ಏಜೆನ್ಸಿಲಿ ಈಗಾಗಲೇ ಅದನ್ನ ಪ್ರಸ್ತಾವನೆ ಕೂಡ ಸೆಂಟ್ರಲ್ ಗೌರ್ಮೆಂಟ್ಗೆ ನಾವು ಕಳಿಸ್ಕೊಟ್ಟಿದ್ದೇವೆ. ಒಟ್ಟು 2818 ಕೋಟಿ ರೂಪಾಯಿ ಅದು ಅಲ್ಲಿದೆ. ಅದ್ರ ಮೇಲೆ ಕೂಡ ಒತ್ತಡವನ್ನು ನಾನು ತರ್ತಾ ಇದ್ದೇನೆ. ಸೊ ಹಂಗೆ ಇವತ್ತು ನಾವೆಲ್ಲ ಕೂಡ ನಿಮ್ಮ ಅನೇಕ ಯೋಜನೆಗಳನ್ನ ನೀರಾವರಿ ಇಲಾಖೆಯಲ್ಲಿ ಆ ರೈತರ ಬದುಕಿನಲ್ಲಿ ಬದಲಾವಣೆ ಮಾಡಬೇಕು ಅಂತೇಳಿ ಇಂಥ ಕಾರ್ಯಕ್ರಮಗಳನ್ನು ನಾವು ರೂಪಿಸ್ಕೊಂಡು ನಾವು ಬರ್ತಾ ಇದ್ದೇವೆ. ಇವತ್ತು ಈ ಜಿಲ್ಲೆಯಲ್ಲಿ ಎಲ್ಲ ಶಾಸಕರುಗಳು ಕೂಡ 6 ಜನ ಕೂಡ ಬಹಳ ನಮ್ರತೆಯಿಂದ ಅಭಿವೃದ್ಧಿ ಬಗ್ಗೆ ಗಮನ ಇಟ್ಕೊಂಡು ಯಾವ ಲೋಪಕ್ಕೂ ಕೂಡ ಭಾಗಿಯಾಗದೆ ಒಂದು ಉತ್ತಮವಾದಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗ ಬಿಜೆಪಿಯವರು ಮಾತಿದ್ದಾರೆ, ಅಭಿವೃದ್ಧಿ ಕಾಸಿಲ್ಲ, ಗ್ಯಾರಂಟಿಗೆ ಅಂತ ಹೇಳ್ತಾ ಇದ್ದಾರೆ. ನಾವು ಈ ಗ್ಯಾರಂಟಿ ಯೋಜನೆ ಕೊಟ್ಟ ಮೇಲೆ ಬಿಜೆಪಿಯವ್ರಿಗೆ ಅರ್ಥ ಆಯ್ತು ಜನರ ಬದುಕಿಗೆ ಎಷ್ಟು ಕಷ್ಟ ಇದೆ ಅಂತ. ಮಹಾರಾಷ್ಟ್ರ ಎಲೆಕ್ಷನ್ನು, ಹರಿಯಾಣ ಎಲೆಕ್ಷನ್ನು, ಇಲ್ಲ ಮಧ್ಯಪ್ರದೇಶ ಎಲೆಕ್ಷನ್ನು, ಎಲ್ಲ ಎಲೆಕ್ಷನ್ ಶುರು ಮಾಡಿದ್ರು. ಕರ್ನಾಟಕದ ಮಾದರಿ ಇಡೀ ದೇಶಕ್ಕೆ ಮಾದರಿಯಾಗಿ ಇವತ್ತು ಉಳ್ಕೊಂಡಿದೆ. ನಾನೇನು ಹೇಳಬೇಕಾಗಿಲ್ಲ, ಮಾಧ್ಯಮದವರೇ ಬರೆದಿದ್ದಾರೆ. ಪ್ರೈಮ್ ಮಿನಿಸ್ಟರ್ ಈ ದೇಶ ಖಾಲಿ ಆಗೋಯ್ತದೆ, ಬಡ್ದಾಗೋಯ್ತು ಕರ್ನಾಟಕ ಸರ್ಕಾರ ಅಂತ. ಇವತ್ತೇನು 665 ಕೋಟಿ ರೂಪಾಯಿ ಕೆಲಸಕ್ಕೆ ಇವತ್ತೇನು ಇಲ್ಲಿ ಕಲ್ಲಾಕಿದ್ದೀವಿ, ಮುಂದಕ್ಕೆ ಏನು 100,000 ಕೋಟಿ ರೂಪಾಯಿ ಕೆಲಸಕ್ಕೆ ಯೋಜನೆಗೆ ತಯಾರು ಮಾಡಿದ್ದೇವೆ. ಇದೇನು ಅಭಿವೃದ್ಧಿ ಅಲ್ವೇ? 52,000 ಕೋಟಿ ರೂಪಾಯಿ ಹಣ ಪ್ರತಿ ವರ್ಷ ನಿಮ್ಮ ಕುಟುಂಬಕ್ಕೆ ನೇರವಾಗಿ ಹಣ ಬರ್ತಾ ಇದೆ. ಪ್ರತಿಯೊಂದು ಕುಟುಂಬಕ್ಕೆ ಮನೆಗೆ 5,000 ರೂಪಾಯಿ ತಲುಪ್ತಾ ಇದೆ. 2,000 ರೂಪಾಯಿ ನನ್ನ ತಾಯಂದಿರಿಗೆ, 200 ಯೂನಿಟ್ ವಿದ್ಯುತ್ ಶಕ್ತಿಗೆ ತಾಯಂದಿರು ಫ್ರೀಯಾಗಿ ಬಸ್ಸಲ್ಲಿ ಶಕ್ತಿ ಯೋಜನೆಯಲ್ಲಿ 10 kg ಅಕ್ಕಿ, ಯುವಕರಿಗೆ ಉದ್ಯೋಗ ಇಲ್ಲದೆ ಹೋದವರಿಗೆ 3,000 ರೂಪಾಯಿ. ಈ ಯೋಜನೆ ಏನಾದ್ರು ಬೊಮ್ಮಾಯಿ ಸರ್ಕಾರ ಮಾಡಿತಾ? ಯಡಿಯೂರಪ್ಪ ಸರ್ಕಾರ ಮಾಡಿತಾ? ಇಲ್ಲ ಮೋದಿ ಸರ್ಕಾರ ಮಾಡಿತಾ? ಇದು ಮಾಡಿದ್ರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಈ ಕೆಲಸವನ್ನ ಮೊದಲನೇ ಬಜೆಟ್ ನಲ್ಲೇ, ಮೊದಲನೇ ದಿನ ಕ್ಯಾಬಿನೆಟ್ ನಲ್ಲೇ ತೀರ್ಮಾನವನ್ನು ನಾವು ಮಾಡಿದ್ದೇವೆ.